ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬ್ರಹ್ಮಿತಾನ್ ಸಶಾಸ್ತ್ರಪ್ರವಚನಾಸಕ್ತಾನ್ ಯಲಮಲ್ಯರ್ಯಾನ್ ಗುರೂನ್ ಭಜೆ. ಪೃಥ್ವೀ ಮಂಡಲಮಧ್ಯಸ್ಯಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರುರ್ಮಮ. ಹರಿ ಓಂ ಹರಿ ಓಂ ಹರಿ ಓಂ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಪುರಂದರದಾಸರ ಗದ್ಯ ಪಾಠದಲ್ಲಿ ವಿಭಾಗವನ್ನು ಕಂಡ ಪರಿ ಹೇಗೆ ಎಂಬುದನ್ನು ಇಂದಿನ ದಿನ ವಿಶ್ಲೇಷಣೆ ಮಾಡ್ತಾಯಿದ್ದೀವಿ. ನೋಡಿ, ನಾವು ಆರಾಧಿಸೋದು ಮೊಟ್ಟ ಮೊದಲಿಗೆ ನಮ್ಮ ತಂದೆ ತಾಯಿರನ್ನು. ಯಾಕಂದರೆ ನಾವು ಹುಟ್ಟಿದ ಕೂಡಲೇ ನಮಗೆ ಕಾಣಿಸೋರು ಯಾರು? ನಮ್ಮ ತಾಯಿ, ನಮ್ಮ ತಂದೆ. ಆದರೆ ಮೊಟ್ಟ ಮೊದಲಿಗೆ ಯಾರು ಕಾಣಿಸ್ಕೋತಾರೋ ಅವರೇ ನಿಜವಾಗಿ ದೇವರ ದೂತರು, ದೇವರ ಸ್ವರೂಪರು, ದೇವರು ನಮಗಾಗಿ ಭಗವಂತ ಕಳಿಸಿದ ವ್ಯಕ್ತಿಗಳು. ಆದ್ದರಿಂದ ನಮ್ಮ ಕರ್ತವ್ಯ ಏನು? ಮೊಟ್ಟ ಮೊದಲಿಗೆ ಅವರಿಬ್ಬರು ತಮ್ಮ ಪಾದವನ್ನು, 4 ಪಾದವನ್ನು ಅನುಗ್ರಹಿಸಿ ಆಶೀರ್ವದಿಸುತ್ತಾರೆ. ನೋಡಿ, ಯಾವ ತಾಯಿ ತಂದೆಗಳು ಅವರು ಸದಾ ಅವರ ಮಕ್ಕಳಿಗೆ ಹಿತವಚನವನ್ನೇ ಹೇಳ್ತಾರೆ, ಆಶೀರ್ವಚನವನ್ನೇ ಹೇಳ್ತಾರೆ. ಅವರಲ್ಲಿ ಅನ್ಯತಾ ಭಾವನೆ ಅನ್ನೋದು ಎಂದೂ ಕೊಡೋದಿಲ್ಲ. ಇದು ದೇವತಾ ಲಕ್ಷಣ. ದೇವತೆಗಳು ಎಂದೂ ಯಾರು ಕೋಪ ಮಾಡಿಕೊಳ್ಳೋದೇ ಇಲ್ಲ. ಎಲ್ಲರಿಗೂ ಅನುಗ್ರಹ ಮಾಡಬೇಕು ಅಂತಲೇ ನಿರಂತರ ಅವರು ಕಾಯ್ತಾ ಇರ್ತಾರೆ. ಅದರಂತೆ ಕಣ್ಣಿಗೆ ಕಾಣುವ ದೇವತೆಗಳನ್ನು ಯಾರು ಎಂಬ ತಂದೆ ತಾಯಿಗಳು. ಇದನ್ನು ಯಾವ ಜನರು, ನಾವಾಗಲಿ ಬೇರೆ ಯಾರಾಗಲಿ ಇದನ್ನು ತಿಳಿದುಕೊಳ್ಳೋದಕ್ಕೆ ಅವರು ಬಹಳ ಪ್ರಬುದ್ಧರಾಗಬೇಕಾಗತ್ತೆ. ಇದೇ ಕ್ರಮ ಇಡೀ ವಿಶ್ವಕ್ಕೆ ತಂದೆ ತಾಯಿಗಳಾದ ಲಕ್ಷ್ಮೀನಾರಾಯಣರಲ್ಲಿ ಕಾಣಬೇಕು. ಇದು ನಮ್ಮ ಮನೆ ಕತೆ, ನಿಮ್ಮ ಮನೆ ಕತೆ. ಆದರೆ ಊರಿಗೆ ತಂದೆ ತಾಯಿಗಳು ಯಾರು, ದೇಶಕ್ಕೆ ತಂದೆ ತಾಯಿಗಳಿಗೆ ಯಾರು ಅಂತ ನೋಡಿದಾಗ ಇಡೀ 14 ಲೋಕಕ್ಕೆ ತಂದೆ ತಾಯಿಗಳು ಯಾರು? ಲಕ್ಷ್ಮೀನಾರಾಯಣರು. ಆದ್ದರಿಂದ ನಾವು ಲಕ್ಷ್ಮೀನಾರಾಯಣನ ಪೂಜೆ ಮಾಡ್ತೀನಿ ಅಂತ ಹೇಳಿ ಯಾವುದೋ ಗುಹೆಯಲ್ಲಿ ನೋಡಿದ್ರೆ ನಮಗೆ ಪ್ರಯೋಜನವಿಲ್ಲ. ನಮಗೆ ಪ್ರತ್ಯಕ್ಷವಾಗಿ ಕಾಣುವ ತಾಯಿ ತಂದೆಯರನ್ನು ಅವ್ರ ಮೂಲಕ ನೋಡಿದಾಗ ಅವರ ಅನುಗ್ರಹದಿಂದ, ಅವರ ಅತಿ ಸಂತುಷ್ಟವಾದ ಮನಸ್ಸಿನಿಂದ ಭಗವಂತ ನಮಗೆ ಪ್ರೇರಣೆ ಕೊಡ್ತಾನೆ ಅಂತ ತಿಳ್ಕೊಳ್ಬೇಕು. ಭಗವಂತನನ್ನು ಪರಿಚಯಿಸುವ ಬ್ರಹ್ಮಸೂತ್ರವು 4 ಅಧ್ಯಾಯದಿಂದ ಕೂಡಿದ್ದು. ಶ್ರೀಮದಾನಂತೀರ್ಥರು 4 ಅಧ್ಯಾಯಗಳಿಗೆ 4 ಪಾದ ಗುರುತಿಸಿ ಅನುಗ್ರಹಿಸಿದ್ದಾರೆ. ಹಾಗಾದರೆ ಭಗವಂತನ ನೋಡೋ ಬಗ್ಗೆ ಹೇಗೆ? ಭಗವಂತ ಪ್ರತ್ಯಕ್ಷಕ್ಕೆ ವೇದ್ಯ ಅಲ್ಲ. ಪ್ರತ್ಯಕ್ಷಕ್ಕೆ ಅವನು ಕಾಣಿಸ್ಕೊಳ್ಳೋದಿಲ್ಲ, ಶಾಸ್ತ್ರದಿಂದ ಕಾಣಿಸ್ಕೋತಾರೆ. ಸದಾ ಗಮೇಕ ವಿಜ್ಞೇಯಂ ಸಮತೀತ ಕ್ಷರಾಕ್ಷರಂ ಅಂಥೇಳಿ ಶ್ರೀಮದಾನತೀರ್ಥರು ವಿಷ್ಣು ತತ್ವನಿರ್ಣಯದಲ್ಲಿ ಹೇಳಿದ್ದಾರೆ. ಇದರರ್ಥ ಏನು? ದೇವರನ್ನೇ ನೀವು ನೋಡಬೇಕು ಅಂದರೆ ಶಾಸ್ತ್ರದಲ್ಲಿ ನೋಡಪ್ಪ. ಶಾಸ್ತ್ರ ಅಂದರೆ ಯಾವುದು? ಬ್ರಹ್ಮಸೂತ್ರ. ಅದನ್ನು ಸಹ ಶ್ರೀ ವೇದವ್ಯಾಸ ದೇವರೇ ನಮಗೆ ರಚಿಸಿಕೊಟ್ಟಿದ್ದಾರೆ. ಆ ಬ್ರಹ್ಮಸೂತ್ರ ಎಷ್ಟಿದೆ? 4 ಪಾದ ಇದೆ. ಯಾವುದು ಇದು 4 ಪಾದ? ಹಿಂದೆ ನಾವು ಹೇಳಿದ ನಮ್ಮ ತಂದೆ ತಾಯಿಯ ಪಾದವೇ, ಅಥವಾ ಶ್ರೀ ಮಹಾವಿಷ್ಣುವಿನ ಮಹಾಲಕ್ಷ್ಮಿಯ ಪಾದಗಳು. ಏಕೆಂದರೆ ವ್ಯಕ್ತಿ ರೂಪವಾಗಿ ಬಂದಾಗ ನಮಗೆ ಪಾದಗಳು ಗೊತ್ತಾಯಿತು. ಬ್ರಹ್ಮಸೂತ್ರದಲ್ಲಿ ಯಾಕೆ 4 ಪಾದ ರಚಿಸಿದರು? ಆ ಹಿಂದೆ ಬಂದ ವ್ಯಕ್ತಿಗಳನ್ನೇ ಈಗ ಗ್ರಂಥ ರೂಪದಲ್ಲಿ ಕಾಣಬೇಕು ಎಂಬ ಆದೇಶವೇ ಇಲ್ಲಾಗಿದೆ ಅಂತ ತಿಳ್ಕೋಬೇಕು. ಬ್ರಹ್ಮಸೂತ್ರವು ಕೇವಲ ಶಾಸ್ತ್ರಗ್ರಂಥವಲ್ಲ, ಇದು ಭಗವಂತನ ಸ್ವರೂಪವನ್ನೇ ತಿಳಿಸುತ್ತಿರುವುದು. ಪ್ರತಿ ಸೂತ್ರವು ಭಗವಂತನನ್ನೇ ಪ್ರತಿಪಾದಿಸುತ್ತದೆ. ಇದು ಭಗವಂತನ ಪ್ರತಿಮೆಯೂ ಹೌದು. ಇದನ್ನು ತಿಳಿಸಲು ಮೂಲನಾರಾಯಣನ ಅಭಿನ್ನ ಅಂಶಗಳೇ ಅಧ್ಯಾಯಗಳು. ಅದೇ ಚತುರ್ವ್ಯೂಹಾತ್ಮಕ ಭಗವತ್ ಸ್ವರೂಪವೂ ಆಗಿದೆ. ಇದನ್ನು ಪ್ರಕಟಿಸಿದ ಬ್ರಹ್ಮಸೂತ್ರವೇ ಭಗವಂತನ ರೂಪವಿಶೇಷ ರೀತ್ಯ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ರೂಪಗಳನ್ನು ಆಯಾ ಅಧ್ಯಾಯಗಳನ್ನು ನಿರೂಪಿಸಿ ಪ್ರತಿ ಅಧ್ಯಾಯದಲ್ಲೂ ಲಕ್ಷ್ಮೀ ಸಹಿತ ಆರಾಧನೆಯ ವಿಶಿಷ್ಟ ರೀತಿಯ ಕ್ರಮವನ್ನು ಅನುಸರಿಸಿದ್ದಾರೆ. ಎಲ್ಲ ಶಬ್ದ, ಪದ, ವಾಕ್ಯಗಳಲ್ಲಿ ವ್ಯಾಪ್ತನಾದ ಭಗವಂತ ಅನಿರುದ್ಧ. ಇದು 4 ಅಕ್ಷರ
4 ಪಾದಗಳು. ಎರಡನೆಯದು ಪ್ರತಿಯಾಗಿ ಅಂದರೆ ಅವಿರುದ್ಧವಾಗಿ ಶಾಸ್ತ್ರಸಮ್ಮತ ನ್ಯಾಯಬದ್ಧ ವಿವರಣೆಯಾಗಿದೆ. ಪ್ರತಿಜುಮ್ನ, ಇಲ್ಲಿಯೂ 4 ಅಕ್ಷರಗಳಿದೆ, 4 ಪಾದ. ಸಾಧನೆಯ ಆಕರ್ಷಣೆ ಅದೇ ಸಂಕರ್ಷಣ, 4 ಅಕ್ಷರ, 4 ಪಾದ. ಅಂತಿಮವಾಗಿ ಮೋಕ್ಷದಾತ ಶ್ರೀ ವಾಸುದೇವನು 4 ಅಕ್ಷರ, 4 ಪಾದಗಳಿಂದ ತಿಳಿಸಿದ್ದಾರೆ. ಏನಿದು 4 ಅಕ್ಷರ 4 ಪಾದ? ಎಲ್ಲೇ ನಾವು ನೋಡಿದರೂ ಸಹ ನಾವು ಈ 4ರ ಸಂಬಂಧವನ್ನು ಇಟ್ಕೊಂಡೇ ಇರ್ತೀವಿ ಅನ್ನೋದನ್ನು ನೀವು ಇನ್ನು ಮುಂದಿನ ಉದಾಹರಣೆಯಿಂದ ನಿಮಗೆ ಹೆಚ್ಚು ಚೆನ್ನಾಗಿ ತಿಳಿಯುತ್ತೆ ನೋಡಿ. ಯಾವುದೇ ಕಟ್ಟಡ ನಿರ್ಮಾಣದಲ್ಲಿ ಚೌಕಟ್ಟು ಹಾಕಿ ತಮ್ಮ ಆವರಣವನ್ನು ಖಾತ್ರಿಪಡಿಸಿಕೊಳ್ಳುತ್ತಾರೆ. ಯಾವುದೇ ಕ್ರೀಡೆಗೆ ಇದೇ ತರಹ ಆವರಣ ಪ್ರಮುಖವಾದದ್ದು. ನಾವು ಮಾರ್ಗವನ್ನು ಹುಡುಕುವಾಗ ಮೊಟ್ಟ ಮೊದಲಿಗೆ ದಿಕ್ಕುಗಳನ್ನು ಗುರುತಿಸಿಕೊಂಡು ಮುನ್ನಡೆಯುತ್ತೇವೆ. ಆ ದಿಕ್ಕುಗಳು 4 ಎಂಬುದು ಪ್ರಾಥಮಿಕವಾಗಿದೆ. ಶ್ರೀ ಪುರಂದರದಾಸರು ಶಾಸ್ತ್ರದ ಚೌಕಟ್ಟಿನಲ್ಲಿ ಅಂದರೆ 4 ಮೂಲಗಳು ಸಾಮಾನ್ಯಗೆ ತಿಳಿಯುವಂತೆ ಭಗವತ್ ತತ್ವ ಬೋಧನೆ ಮಾಡಿದ್ದಾರೆ. ಅನಂತನಾಮಕನಾಗಿ ಅನಂತವಾದ ಅವ್ಯಾಕೃತ ಆಕಾಶದಲ್ಲಿರುವಂತೆ ನಮ್ಮ ಹೃದಯಾಕಾಶದಲ್ಲೂ ವಿಠ್ಠಲನಾಮಕನಾಗಿ ಬಿಂಬನ ರೂಪನಾಗಿದ್ದಾನೆ ಎಂಬ ದಿವ್ಯ ತತ್ವವನ್ನು ಬಹಿರಂಗಪಡಿಸಿದ್ದಾರೆ. ಇದನ್ನು ಸುಲಭವಾಗಿ ತಿಳಿಯಲು ವಿಭಾಗ ಅವಶ್ಯಕವೆನಿಸಿತು. ವಿಭಾಗಕ್ಕೆ ಅನುಸಾರಿಯಾಗಿ ವಿಷಯ ಸಮರ್ಥನೆ ಪುಷ್ಟೀಕರಿಸಿತು. ಅನಂತನೇ ಆದಿಮಂಗಳ, ಅವನೇ ವಿಠ್ಠಲನಾಮಕ ಎಂಬುದೇ ಅಂತ್ಯಮಂಗಳ ಎನಿಸುವುದು. ಇದೊಂದು ಅನಂತ ಕೋಟಿಯಲ್ಲಿ 1 ಕೋಟಿ ಅಂದರೆ ಪ್ರಕಾರ ಸೂಕ್ಷ್ಮವಾಗಿ ಚಿಂತಿಸಲು ಇನ್ನೂ ಅನೇಕ ಬಗೆಯ ವಿಭಾಗಗಳನ್ನು ಮಾಡಿಕೊಳ್ಳಲು ಸಾಧ್ಯವಿದೆ. ಇದು ಓದುಗರ ಬುದ್ಧಿಮತ್ತೆಯನ್ನು ವಿಜೃಂಭಿಸುತ್ತದೆ. ಆದ್ದರಿಂದ ಇದೇ ಕ್ರಮದಿಂದಲೇ ಸಾಗಬೇಕೆಂಬ ಬಲಾತ್ಕಾರವೇನೂ ಇಲ್ಲ. ಸುಗಮ ಬೋಧನೆಯೇ ಉದ್ದೇಶವಾಗಿದೆ. ದಾಸರು ತಮ್ಮ ಆದೇಶ ಮೇರೆಗೆ ಪ್ರೇರಿಸಿದ್ದು ಸಜ್ಜನರು ಇದನ್ನು ಅನುಮೋದಿಸರೆಂಬ ಆಶಯ ಮಾತ್ರ ಈ ಬರಹಗಾರನಿಗೆ ಬಯಕೆ. ಇನ್ನೊಂದು ಪ್ರಕಾರ ಚಿಂತನೆ ದಾಸರು ಕರುಣಿಸಿದ್ದನ್ನು ಹಂಚಿಕೊಳ್ಳುತ್ತಿದ್ದೇನೆ. ಸಕಲ ವೇದಗಳಲ್ಲಿ ಓಂಕಾರವೇ ಮಂಗಳ ಎಂದು ಎಲ್ಲ ಮಂತ್ರದ ಮುಂದೆ ಓಂಕಾರ ಹೇಳುತ್ತೇವೆ. ಆದ್ದರಿಂದ ವೈದಿಕ ಕೊಡೆಗೆ ಓಂಕಾರ ಎನಿಸಿದೆ. ಇದನ್ನು ಅಂತ್ಯದಲ್ಲೂ ಹರಿಹಿ ಓಂ ಎಂದು ಸಮರ್ಪಿಸಲಾಗುತ್ತಿದೆ. ಭಗವಾನ್ ಶ್ರೀ ವೇದವ್ಯಾಸ ದೇವರು ಪುರಾಣ ಇತಿಹಾಸ ರಚನೆಯಲ್ಲಿ ಶ್ರೀಕಾರವನ್ನು ಉಚ್ಚರಿಸಿ ಸಕಲ ಓದುಗರಿಗೂ ಕೇಳುವರಿಗೂ ಶ್ರೀಕರತ್ವ ಅಂದರೆ ಜ್ಞಾನ ಮತ್ತು ಆರೋಗ್ಯ, ಐಶ್ವರ್ಯ, ಸಂಪತ್ತು ಒದಗಲಿ ಎಂದು ಉತ್ತಮವಾದ ಪರಂಪರೆಗೆ ನಾಂದಿ ಹಾಡಿದರು. ಇದು ಅಂತ್ಯದಲ್ಲೂ ಶ್ರೀಕೃಷ್ಣಾರ್ಪಣಮಸ್ತು ಎಂಬಲ್ಲಿ ಶ್ರೀಕಾರವಿದೆ. ಇದು ಪೌರುಷೇಯ ರೀತಿಯ ಮಂಗಳ ಎನಿಸಿದೆ. ದಾಸರು ಇವೆರಡನ್ನು ಸಮ್ಮೇಳಿಸಿ ಅನಂತ ಎಂದಿದ್ದಾರೆ. ಅದನ್ನು ಹೀಗೆ ವಿವರಿಸಬಹುದು. ಅನಂತ ಎಂದರೆ ಒಂದು ಶಬ್ದ ಮಾತ್ರ. ಗಮನಿಸಿ, ಆ ಹಾಗೂ ಅಂತ್ಯದಲ್ಲೂ ಆ ಇಲ್ಲವೆಂದಿಲ್ಲ, ನಾ ಅಂತಹ ಎಂದರ್ಥ. ಆದಿಯಲ್ಲೂ ಆ ಮತ್ತು ಅಂತ್ಯದಲ್ಲೂ ಆ ಇದೇ ಮಂಗಳ ಎಂದು ನಿರೂಪಿಸಿದ್ದಾರೆ. ಈಗ ಗಮನಿಸಿ, ಓಂಕಾರದಲ್ಲಿ ಅಕಾರ, ಉಕಾರ, ಮಕಾರ ಸೇರಿ ಓಂ ಆಗಿದೆ. ಇಲ್ಲಿ ಗಮನಿಸಿ, ಆದಿಯಲ್ಲೂ ಅಕಾರವಿದೆ, ಅಂತ್ಯದಲ್ಲೂ ಮ ಪ್ಲಸ್ ಆ ಮಕಾರ ಅಕಾರವಿದೆ. ಇದರರ್ಥ ಸಂಯುಕ್ತವಾದುದನ್ನು ಪ್ರತ್ಯೇಕ ಅಕ್ಷರಗಳಿಂದ ತೋರಿಸಿದಂತಾಯಿತು. ಆದ್ದರಿಂದ ಓಂಕಾರಾರ್ಥವೇ ಅನಂತ ಎಂಬುದು ಸಾಬೀತಾಗುತ್ತದೆ. ಇದನ್ನು ಮುಂದುವರೆದು ಓಂಕಾರ, ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಸ್ವರ ಹೀಗೆ ಅಷ್ಟವೈಭವಗಳು ಪ್ರತ್ಯೇಕವಾಗಿಯೂ ಅನಂತವಾಗಿದೆ ಎಂದು ಸೂಚಿಸಿದ್ದಾರೆ. ಇನ್ನು ಶ್ರೀಕರದಲ್ಲೂ ಈಕಾರವಾಗಿ ಅತಿಶಯವಾಗಿ ತೃತೀಯವಾಗಿ ಅನಂತತ್ವವನ್ನು ಹೇಳಿದಂತೆ ಆಗುತ್ತದೆ. ಆದ್ದರಿಂದ ಅನಂತ ಎಂಬುದು ಓಂಕಾರ ಹಾಗೂ ಶ್ರೀಕಾರದಂತೆ ಮಂಗಳಮಯ ಶಬ್ದ ಎನಿಸಿದೆ. ಅತ್ಯಂತ ಸುಲಭೋಪಾಯದಲ್ಲಿ ದಾಸರು ಸಜ್ಜನರಿಗೆ ಅನುಗ್ರಹಿಸುತ್ತಿದ್ದಾರೆ ಎಂದು ತಿಳಿಯಬಹುದು ಅಲ್ಲವೇ? ಅಂದರೆ ಯಾವುದೇ ನಾವು ಗ್ರಂಥವನ್ನು ಅವಲೋಕನೆ ಮಾಡಬೇಕಾದಾಗ, ಶುಭ ಕಾರ್ಯ ಮಾಡಬೇಕಾದಾಗ ಒಂದು ಮಂಗಳ ಕಾರ್ಯ ಹೇಳಬೇಕು. ಇಲ್ಲಿ ಅನಂತ ಅಂತ ಹೇಳಿದ್ದಾರೆ, ಇಲ್ಲಿ ಓಂಕಾರವೂ ಇಲ್ಲ, ಶ್ರೀಕಾರವೂ ಇಲ್ಲ. ಇದು ಹೇಗೆ ಎಂಬ ನಿಮ್ಮ ಪ್ರಶ್ನೆಗೆ ಇದು ಉತ್ತರ. ಅನಂತ ಎಂಬುದರಲ್ಲಿ ಓಂಕಾರವೂ ಇದೆ, ಅನಂತ ಎಂಬುದು ಶ್ರೀಕಾರವೂ ಇದೆ, ಅನಂತ ಎಂಬುದು ವಿಷ್ಣು ರೂಪವೂ ಇದೆ, ಅನಂತ ಎಂಬುದರಲ್ಲಿ ಲಕ್ಷ್ಮೀ ರೂಪವೂ ಇದೆ, ಅನಂತದಲ್ಲಿ ನಮ್ಮ ತಂದೆ ತಾಯಿ ರೂಪವೂ ಇದೆ ಎಂಬುದು ಭಾವನೆಯನ್ನು ನೀವು ಸಂಗ್ರಹಿಸಬೇಕು. ಇದು ಹೇಗೆ ತಿಳ್ಕೊಂಬಳ್ಳೋದು ಅನ್ನೋದಕ್ಕೆ ಒಂದು ಉದಾಹರಣೆ.
ನಾವು ನಮ್ಮ ಮುಖ್ಯಮಂತ್ರಿಗಳು ಎಂದಾದರೂ ಕಂಡು ಮಾತಾಡಿದ್ದೇವೆಯೇ? ಇಲ್ಲ ತಾನೇ. ಆದರೂ ಮುಖ್ಯಮಂತ್ರಿ ಎಂಬ ವ್ಯಕ್ತಿಯನ್ನು ಪತ್ರಿಕಾ ಹಾಗೂ ಮಾಧ್ಯಮಗಳು ಸುದ್ದಿ ಮಾಡುತ್ತಿರುತ್ತದೆ. ಇದರಿಂದಲೇ ನಾವು ನಮ್ಮ ಮುಖ್ಯಮಂತ್ರಿಗಳಿಗೆ ಅತೀ ಸಮೀಪವಾಗಿ ಬಿಟ್ಟಿರುತ್ತೇವೆ. ಪ್ರತಿದಿನದ ಅವರ ಕಾರ್ಯಕ್ರಮವು ನಮ್ಮ ಗಮನಕ್ಕೆ ಬಂದಿರುತ್ತದೆ. ಅದರಲ್ಲಿ ಯಾವ ಕಾರ್ಯಕ್ರಮಕ್ಕೆ ನಾವು ಜೊತೆಗೂಡಬೇಕೆಂದು ನಿರ್ಧರಿಸಿಕೊಳ್ಳುತ್ತೇವೆ. ಹಾಗೆಯೇ ಅವರಿಗೂ ಉತ್ತಮರಾದ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಲಿ ರಾಷ್ಟ್ರಪತಿಯಾಗಲಿ ನಾವು ಎಂದೂ ಮಾತಾಡಿರುವುದಿಲ್ಲ, ನೋಡಿರುವುದಿಲ್ಲ, ಅವರೊಂದಿಗೆ ಆಹಾರ ಸೇವಿಸಿರುವುದಿಲ್ಲ. ಆದರೂ ಅವರು ನಮ್ಮ ದೇಶದ ನಾಯಕರು ಎಂದು ಗೌರವಿಸುತ್ತೇವೆ. ಅವರು ಸಹ ಎಲ್ಲ ವಾಣಿಜ್ಯ, ಸಮಾಜ ಕಲ್ಯಾಣ ಮುಂತಾದ 10 ಯೋಜನೆಯನ್ನು ನಿರೂಪಿಸಿ ನಮ್ಮ ಆರೋಗ್ಯ, ಐಶ್ವರ್ಯ, ಅನ್ನ, ನೀರು, ವಸತಿಗಳನ್ನು ಸಂರಕ್ಷಿಸುತ್ತಾ ದೇಶವನ್ನು ರಕ್ಷಿಸುತ್ತಾ ನಾವು ಸುಖವಾಗಿ ಬಾಳಲು ಅವಕಾಶ ಕಲ್ಪಿಸಿಕೊಡುತ್ತಾರೆ. ಅವರಿಗೆ ನಮ್ಮ ಪರಿಚಯವಿಲ್ಲ, ನಮ್ಮ ಹೆಸರು ಗೊತ್ತಿಲ್ಲ, ನಮ್ಮ ಗೋತ್ರ ಗೊತ್ತಿಲ್ಲ, ಆದರೂ ಎಲ್ಲ ಸೌಕರ್ಯಗಳು ಒದಗಿಸುತ್ತಾರೆ. ಇದು ನಮ್ಮೆಲ್ಲರಿಗೂ ಚಿರಪರಿಚಿತವೇ ಆಗಿದೆ. ಇದನ್ನು ಹೀಗೆ ಚಿಂತಿಸಿ ನೋಡಿ. ನಮ್ಮನ್ನು ಅನಾದಿ ಕಾಲದಿಂದ ಇಲ್ಲಿಯ ತನಕ, ಇಲ್ಲಿಂದ ಅನಂತ ಕಾಲಕ್ಕೂ ನಾವು ಇರುವಲ್ಲಿಯೇ ನಮಗೆ ಸುಂದರ ಶರೀರವೆಂಬ ರಕ್ಷಾ ಕವಚ ತೊಡಿಸಿ ಗಾಳಿ, ಬೆಳಕು, ನೀರು, ಅನ್ನ, ನಿದ್ದೆ, ವಸನ, ಅಸನ ಹಾಗೂ ಪರಿಸೇವಕರನ್ನು ಒದಗಿಸಿ 106 ವರ್ಷಗಳು ಒಂದೊಂದು ಶರೀರವು 106 ವರ್ಷ ನಮಗೆ ಆಶಯವೆನಿಸಿರುತ್ತದೆ. ಆದರೂ ಮನುಷ್ಯ ಜನ್ಮ ಹೊರತುಪಡಿಸಿ ಬೇರೆ ಯಾವ ಜನ್ಮದಲ್ಲೂ ನಮಗೆ ಯಾರು ಈ ತರಹ ರಕ್ಷಣೆ ಕೊಟ್ಟವರು ಎಂಬ ಪ್ರಜ್ಞೆಯೇ ಬರುವುದಿಲ್ಲ. ಉಪಕಾರ ಸ್ಮರಣೆಯೂ ಇಲ್ಲದೆ ಹುಟ್ಟಿ ಸಾಯುವ ಮರಗಿಡಗಳು, ಕಾಡು ಪ್ರಾಣಿಗಳು, ಜಲಚರಗಳು, ಮನುಷ್ಯನಾದರೂ ವಿವೇಕನಲ್ಲದವರು ಯಾರೂ ಉಪಕಾರ ಸ್ಮರಿಸುವುದೇ ಇಲ್ಲ. ಆದರೂ ನಮ್ಮ ಅನಾದಿ ಕಾಮ ಕರ್ಮಾನುಸಾರವಾಗಿ ವಿವಿಧ ಸಂಸಾರವನ್ನು ಕಟ್ಟಿಕೊಂಡೇ ಇರುತ್ತೇವೆ. ಇದಕ್ಕೆ ಕಾರಣ ಅನಾಥ ರಕ್ಷಕನಾದ ಭಗವಂತ. ಇದನ್ನು ಯಾಕಾಗಿ ಮಾಡಿದ ಭಗವಂತನನ್ನು ಇನ್ನೂ ತಿಳಿಯದೇ ಇರುವುದು ನಮ್ಮ ಮೂರ್ಖತನದ ಪರಮಾವಧಿಯಲ್ಲವೇ? ಹುಚ್ಚು ಬಿಡುವ ತನಕ ಮದುವೆಯಾಗಲ್ಲ, ಮದುವೆಯಾಗದಿದ್ದರೆ ಹುಚ್ಚು ಬಿಡಲ್ಲ ಎಂಬಂತೆ ಜ್ಞಾನವಿಲ್ಲದ ಭಗವಂತನ ತಿಳಿಯಲಾಗದು, ಭಗವಂತನ ತಿಳಿಯಲು ಜ್ಞಾನ ಇರಲೇಬೇಕು ಅಂದಂತೆ ಆಯಿತು. ಹೀಗೆ ಪ್ರಶ್ನೆಗಳ ಸರಮಾಲೆ ಹೊತ್ತು ಮನುಷ್ಯ ತನ್ನ ವಿವೇಕತನವನ್ನು ದುರುಪಯೋಗಪಡಿಸಿಕೊಳ್ಳುತ್ತಾನೆ. ಇದಕ್ಕೆ ಪರಿಹಾರ ಎಲ್ಲಿದೆ ಹೇಳಿ? ಭಗವಂತ ಪ್ರತಿಯೊಬ್ಬರಿಗೂ ಯೋಗ್ಯ ತಂದೆ ತಾಯಿರನ್ನು ಹಾಗೂ ವಿದ್ಯಾ ಕಲಿಯಲು ಯೋಗ್ಯ ಗುರುಗಳನ್ನು ನಮಗಾಗಿ ನಮ್ಮ ಬರುವಿಕೆ ಮುನ್ನವೇ ಕಳಿಸಿಕೊಟ್ಟಿರುತ್ತಾನೆ. ಇದನ್ನು ನಮ್ಮ ಆಹಾರ, ತಾಯಿಯ ಹಾಲೇ ಸಾಕ್ಷಿ. ಮಗು ಹುಟ್ಟುವ ಮೊದಲೇ ಹಾಲು ಸಿದ್ಧವಿರುತ್ತದೆ ಅಲ್ಲವೇ? ನಮಗೆ ನಿಯೋಜಿತವಾದ ತಂದೆ ತಾಯಿಗಳಲ್ಲಿ ನಾವು ಭಕ್ತಿ, ಶ್ರದ್ಧೆ ತೋರಿದಾಗ ಅವರು ಸಂಪ್ರೀತರಾಗಿ ಉಚಿತ ಜೀವನ ಕ್ರಮವನ್ನು ತಿಳಿಸಿಕೊಡುತ್ತಾರೆ. ಅದನ್ನು ಗಮನವಿಟ್ಟು ಅಂಗೀಕರಿಸಿ ಮುಂದುವರೆದಾಗ ಯೋಗ್ಯ ಗುರುಗಳ ಸಂಪರ್ಕ ಸಾಧ್ಯವಾಗುವುದು. ಗುರುಗಳಿಗೆ ನಿಯತ ಸೇವಾದಿಗಳನ್ನು ಮಾಡಿದಾಗ ವೇದ ವಿದ್ಯಾ ಬೋಧಿಸುತ್ತಾರೆ. ತನ್ಮೂಲಕ ವಿವಿಧ ವ್ಯಾಸಂಗಗಳಿಂದ ನಮ್ಮಲ್ಲಿ ಅಡಗಿದ್ದ ಅಜ್ಞಾನ ಜಾರುತ್ತಾ ಹೋಗುತ್ತದೆ. ತಿಳಿಯಾದ ಜ್ಞಾನ ಭಗವಂತನ ದಾರಿ ಮಾಡಿಕೊಡುತ್ತದೆ. ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ. ಇದೇ ಏಕೈಕ ಮಾರ್ಗ. ಇದಕ್ಕೆ ಅನ್ಯ ಮಾರ್ಗ ಕಲ್ಪಿಸಿಕೊಂಡವರು ಅಧೋಗತಿ ಹೊಂದುತ್ತಾರೆ. ತಂದೆ ತಾಯಿಯನ್ನು ಧಿಕ್ಕರಿಸಿ ಗುರುಗಳ ಪಾದ ಸ್ಪರ್ಶಿಸದೆ ತಮಗೆ ಬೇಕಾದ ರೀತಿ ಬೆಳೆದವರಿಗೆ ಈ ಉತ್ತರ ರುಚಿಸುವುದಿಲ್ಲ. ಏಕೆಂದರೆ ಅವರು ತಿದ್ದಿಕೊಳ್ಳಲಾಗದಷ್ಟು ದೂರ ಬಂದು ಬಿಟ್ಟಿರುತ್ತಾರೆ. ಅವರು ಮತ್ತೊಂದು ಜನ್ಮದ ಸುಕೃತವಿದ್ದಲ್ಲಿ ಮಾತ್ರ ಮರಳಿ ಮನುಷ್ಯ ಜನ್ಮದಲ್ಲಿ ಯತ್ನಿಸಬಹುದು. ಆದರೂ ಪಶ್ಚಾತ್ತಾಪ ಹುಟ್ಟಿಸಲು ಇದೊಂದು ಪ್ರಯತ್ನ ಮಾತ್ರ. ನಮ್ಮ ಮನೆಯೇ ನಮಗೆ ಪರೀಕ್ಷಾ ಕೇಂದ್ರ. ಇಲ್ಲಿ ಇರುವರೆಲ್ಲರೂ ನಮಗೆ ಪ್ರತಿಸ್ಪರ್ಧಿಗಳೇ. ಪರೀಕ್ಷೆಯಲ್ಲಿ ಎಲ್ಲರೂ ಕುಳಿತಿರುವವರು, ಎಲ್ಲರೂ ಪಾಸಾಗಲು ಇದೊಂದು ಅವಕಾಶ. ಪರೀಕ್ಷೆಯಲ್ಲಿ ಎಲ್ಲರೂ ನಾಪಾಸ್ ಅಥವಾ ಪ್ರಥಮ ದರ್ಜೆಯಾಗಬೇಕೆಂಬ ನಿಯಮವಿಲ್ಲ. ಎಲ್ಲರಿಗೂ ಅವರದೇ ಪ್ರತ್ಯೇಕ ಪಾತ್ರ ಹಾಗೂ ಪ್ರಯತ್ನ ಇದ್ದೇ ಇರುತ್ತದೆ. ಜೊತೆಗೂಡಿ ಸಹಾಯ ಪಡೆದುಕೊಂಡಲ್ಲಿ ದಾರಿ ಸುಗಮ, ಅದಿಲ್ಲದೆ ದುರ್ಗಮ ಅಷ್ಟೆ. ಇದಕ್ಕೆ ಹೇಳುವುದು, ತಂದೆ ತಾಯಿಗಳಲ್ಲಿ ದೇವರನ್ನು ಕಾಣದವ ಅವ ಹುಟ್ಟು ಕುರುಡನೋ ಎಂದೆಂದಿಗೂ. ನಾವು ಹುಟ್ಟುವ ಮೊದಲು ನಮಗೆ ಇವರಾರು ಪರಿಚಯವೇ ಅಲ್ಲ. ಹುಟ್ಟಿದ ನಂತರ ಮೋಹದಿಂದ, ಅಭಿಮಾನದಿಂದ ತಂದೆ ತಾಯಿ, ಅಣ್ಣ, ಅಕ್ಕ, ತಂಗಿ, ತಮ್ಮ, ಹೆಂಡತಿ, ಗಂಡ, ಮಕ್ಕಳು ಎಲ್ಲವೂ ಸುತ್ತಿಕೊಂಡಿತು. ಇವರಿಗಾಗಿ ಪೈಪೋಟಿ, ಬಲಿದಾನ, ರಗಳೆ, ರಂಪಾಟ, ಅಳು, ನಗು ಎಲ್ಲ. ಇದರಿಂದ ಹುಟ್ಟಿದ ಮತ್ತೆ ದ್ವೇಷ, ಅಸೂಯೆ, ಮದ, ಮಾತ್ಸರ್ಯ, ಲೋಭ, ಮೋಹ. ನಮ್ಮ ಪೂರ್ಣ ಆಯಸ್ಸು ಕಳೆದಿದ್ದ ಅರಿವೇ ಆಗಲಿಲ್ಲ. ಇನ್ನೆಲ್ಲಿಯ ಕೃತಜ್ಞತೆ? ಎಲ್ಲಿಯ ದೇವರು? ಎಲ್ಲಿಯ ಎಲ್ಲವೂ ಸ್ವಾರ್ಥಮಯ. ಮರಣ ಸಮೀಪಿಸಲು ಯಮನಿಗೆ ಏನು ಉತ್ತರ ಕೊಡಲಾರೆವು. ಶಿಕ್ಷೆಯು ನಿಶ್ಚಿತವಾಗುವುದು. ಮರಣದ ನಂತರ ಇವರ ಪರಿಚಯವು ಹರಿದು ಹೋಗುವುದು. ಇಲ್ಲಿ ಗಮನಿಸಿ, ದಾಸರ ಗದ್ಯ
ಕುರುಡು ನಾಯಿಗೆ ಸಂತೆಗೆ ಬಂತಂತೆ. ಅದು ಯಾತಗೆ ಬಂತೋ? ನಮಗೆ ಪತ್ರಿಕೆ ಮಾಧ್ಯಮಗಳಿಂದ ಮನವರಿಕೆ ಮಾಡಿಕೊಂಡ ದೇಶದ ಮುಖಂಡರಂತೆ ನಮ್ಮ ದೇಹದ ಮುಖಂಡರು ದೇವತೆಗಳು, ತತ್ವಾಭಿಮಾನ ದೇವತೆಗಳು, ಇಂದ್ರಿಯಾಭಿಮಾನಿಗಳು ಇವರೆಲ್ಲರನ್ನು ಶಾಸ್ತ್ರದಿಂದ ಶ್ರುತಿ ಸ್ಮೃತಿಗಳಿಂದ ನಿರ್ಧರಿಸಿಕೊಳ್ಳಬೇಕು. ನಮಗೆ ನೇರವಾಗಿ ಸಂಬಂಧಿಸಿದ ಹಾಗೂ ಶಾಶ್ವತವಾದ ಸಂಬಂಧಿಗಳನ್ನು ತ್ಯಜಿಸಿ ಅನಿತ್ಯ, ಅಸಾರ, ಆಡಂಬರ ಹಾಗೂ ಅಸಂಬಂಧ ಸಂಬಂಧಕ್ಕೆ ಮನಸೋತು ಧನಪಿಶಾಚಿಗಳಾಗಿ ಆಸ್ತಿ ಅಧಿಕಾರಕ್ಕಾಗಿ ನಿತ್ಯ ಹೋರಾಟ. ಇದರ ಪರಿಣಾಮ ದುರ್ಮರಣದಲ್ಲಿ ಅಂತ್ಯ. ನಮ್ಮೊಳಗೆ ಇರುವ ಬಿಂಬ ಕೇವಲ ಅರ್ಧ ಅಂಗುಲ ಅಂತರ. ಇದನ್ನು ಬಿಟ್ಟು 10,000 ಯೋಜನೆ ಆಚೆಗಿನ ವ್ಯಕ್ತಿಯ ಬಾಲ ಹಿಡಿಯಲು ಇಡೀ ಬಾಳೆ ಬರಡಾಯಿತು. ಪ್ರಧಾನಮಂತ್ರಿ, ಮುಖ್ಯಮಂತ್ರಿಯಂತೆ ದೇಶ ಹಾಗೂ ಕಾಲವನ್ನು ತಿಳಿಯಬಹುದು. ಇಡೀ ವಿಶ್ವ ಮಾತ್ರವಲ್ಲ, ಮೋಕ್ಷದಲ್ಲಿಯೂ ನರಕದಲ್ಲಿಯೂ ದೇಶವಿದೆ, ಕಾಲವಿದೆ. ಇವೆರಡು ನಿತ್ಯ, ಅದರಂತೆ ನಾವು ನಿತ್ಯರು. ಜೀವರು ನಿತ್ಯರಾಗಿದ್ದೇವೆ. ನಮ್ಮ ಬದುಕಿನಲ್ಲಿ ನಿತ್ಯ ಸಂಪರ್ಕ ಸಾಧಿಸದೆ ಅನಿಚ್ಛೆಗೆ ಶರಣಾದಾಗ ದುರ್ಮರಣವೇ ಗತಿ. ನಾವು ದೇಶಕಾಲವನ್ನೇ ತಿಳಿಯದೆ ಅದನ್ನೇ ಉಪಯೋಗಿಸಿಕೊಂಡು ಈಗ ಬದುಕಿರಲು ಅದು ಜೀವನವಲ್ಲ, ಜಡದಂತೆ ಇದ್ದೇವೆ ಎಂದು ತಿಳಿಯಬೇಕು. ದೇಶಕಾಲವನ್ನು ಚೆನ್ನಾಗಿ ಚಿಂತಿಸಿ ನೋಡಿ. ಇದನ್ನು ಬಿಟ್ಟು ಜೀವಿಸಲೇ ಸಾಧ್ಯವಿಲ್ಲ. ಆದರೂ ಅದರ ಗೊಡವೆ ನಮಗೇಕೆ ಎಂಬ ಬಂಡತನ ನಮ್ಮದು. ಹಾಗೂ ಈಗ ಬದುಕಿದ್ದೇವೆ, ಅದರಂತೆ ಎಲ್ಲೆಡೆ ಎಂದು ತಿಳಿದಿದ್ದೇವೆ. ಅದೇ ಮನುಷ್ಯ ಜನ್ಮದ ದುರುಪಯೋಗ. ದೇಶ ಕಾಲ ಎರಡು ಜಡ ಮಾತ್ರ. ಅದರ ಅಭಿಮಾನಿ ಶ್ರೀ ಮಹಾಲಕ್ಷ್ಮಿ ಮತ್ತು ನಿಯಾಮಕ ಶ್ರೀಮನ್ನಾರಾಯಣ. ಇವರೇ ನಮ್ಮ ತಂದೆ ತಾಯಿನಲ್ಲಿ ಇದ್ದವರು, ಬಂಧು ಬಳಗದಲ್ಲಿದ್ದವರು. ನಾವು ಹೊರಗೆ ಅಂದರೆ ಬಾಹ್ಯ ಸಂಬಂಧದಿಂದ ದೇವರನ್ನು ಕಾಣುವುದೇ ಇಲ್ಲ. ಅವರೊಳಗೆ ಹಾಗೂ ನಮ್ಮೊಳಗೆ, ನಿಮ್ಮೊಳಗೆ ಇರುವ ಭಗವಂತನನ್ನು ಅರಿಯಲು ಒದಗಿದ ಅವಕಾಶದಿಂದ ವಂಚಿತರಾದರು. ಇದಕ್ಕೂ ನಮ್ಮ ಅಜ್ಞಾನವೇ ಕಾರಣ. ಇಂತಹ ಅನೇಕ ಕಾರಣ ಒಟ್ಟುಗೂಡಿಸಿ ದಾಸರು ಇಲ್ಲಿ ಅನಂತ ಎಂದಿದ್ದಾರೆ. ದೇವರನ್ನು ಇದಲ್ಲ ಅದಲ್ಲ ಎನ್ನುವ ಬದಲು ಅವನ ನಿಜವಾದ ಲಕ್ಷಣ. ಆದರೆ ಎಷ್ಟು ಬುದ್ಧಿವಂತರಾದರೂ ಪೂರ್ಣ ಅರಿಯಲು ಅಸಮರ್ಥರಾಗುವ ಲಕ್ಷಣ ಅನಂತ ಶಬ್ದವಿದು. ಎಲ್ಲರ ಅನಂತಕ್ಕೂ ಮೀರಿದ್ದು ಭಗವಂತನ ಅನಂತ. ಶಬ್ದ ಒಂದೇ, ಅರ್ಥ ಮಾತ್ರ ತಿಳಿದಷ್ಟು ಇನ್ನು ಅನಂತವಾಗಿ ಉಳಿಯುತ್ತದೆ. ಎಲ್ಲರಿಗೂ ಭಗವಂತನೇ ಮುಖ್ಯ. ಹಾಗೆ ಪ್ರಧಾನವಾಗಿ ತಿಳಿದುಕೊಳ್ಳಲೇಬೇಕಾದ ವೇದಾಂತ ರಹಸ್ಯ. ಆದುದರಿಂದ ಶ್ರಮವಹಿಸಿ ಆದ್ಯತೆ ಮೇರೆಗೆ ತಿಳಿಯತಕ್ಕದ್ದು. ದೇಶ ಕಾಲ ನಿಯಾಮಕ ಹಾಗೂ ದೇಶಕಾಲ ಎಂಬ ಶಬ್ದದಿಂದಲೇ ಕರೆಯಿಸಿಕೊಳ್ಳುವ ಭಗವಂತ ಅವನನ್ನು ತಿಳಿಯಲು ಅದೇ ಹೆಸರಿನಲ್ಲಿ ನಮ್ಮೊಡನೆ ಸದಾ ಇರುತ್ತಾನೆ. ನಾವು ಹೊರಗೆ ತಿಳಿದು ಒಳಗೆ ಇಳಿಯಬಹುದು, ಒಳಗೆ ತಿಳಿದು ಹೊರಗೆ ಇವನೇ ಇರುವನೆಂದು ನಿರ್ಧರಿಸಿಕೊಳ್ಳಬಹುದು. ಆದ್ದರಿಂದ ದಾಸರು ಅನಂತ ಶಬ್ದ ಮೊದಲು ಹೇಳಿ ಅವನೇ ನಮ್ಮೊಳಗಿರುವ ವಿಠಲ ಎಂದು ಅಂತ್ಯದಲ್ಲಿ ತಿಳಿಸಿರುತ್ತಾರೆ. ಹೀಗೆ ಅನಂತ ಕೋಟಿಗಳು ತಿಳಿದುಕೊಳ್ಳಬಹುದು. ಇದು ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬ ಶಬ್ದದಲ್ಲಿ ವಿಭಾಗ, 4 ವಿಭಾಗ ಎಷ್ಟು ಸಮಂಜಸವಾಗಿದೆ ಎಂಬುದನ್ನು ನಿರೂಪಿಸಲಾಗಿದೆ. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರದ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.